ಮಕರ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬ ಮಕರ ರಾಶಿಯವರು ಬಹಳ ಇಂಪಾರ್ಟೆಂಟ್ ವಿಡಿಯೋ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. ಮೊದಲನೆಯ ಶುಭ ವಿಚಾರ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂದರೆ ಅದ್ಭುತವಾದ ಬುಧ ಭಾಗ್ಯ, ಅಂದರೆ ಬುಧನ ಒಂದು ಏನಂದರೆ ಅದೃಷ್ಟ, ಬುಧವಿಂದ ಅದೃಷ್ಟ ಅಂತ, ಬುಧ ಬಲ ಅಂತ ಹೇಳ್ಬೋದು. ಏನಾಗುತ್ತೆ ಅಂದರೆ ಬುಧನಿಂದ ನಿಮಗೆ ಪ್ರಾಫಿಟ್ಟು ಇದೆ, ಬುಧನಿಂದ ನಿಮಗೆ ನೆಗೆಟಿವ್ ಕೂಡ ಇದೆ. ನೆಗೆಟಿವ್ ಏನಿದೆ ಎಚ್ಚರಿಕೆ ವಿಡಿಯೋದಲ್ಲಿ ತಿಳಿಸ್ತೇನೆ, ಪಾಸಿಟಿವ್ ಏನಿದೆ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ನಿಮಗೆ ಭಾಗ್ಯಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಬುಧ ಗ್ರಹ ಇಡೀ ಸೆಪ್ಟೆಂಬರ್ ತಿಂಗಳಲ್ಲಿ ಇರಲಿದ್ದಾನೆ. ನಂತರ ರವಿ ಬಂದ್ಬಿಡ್ತಾನೆ, ಆದರೆ ಮೊದಲ 2 ವಾರಗಳಂತೂ ಬಹಳ ಫ್ರೀ ಆಗಿರ್ತಾನೆ. ಸೊ ಅದರಿಂದ ಸೆಪ್ಟೆಂಬರ್ ತಿಂಗಳ ಮೊದಲ 2 ವಾರಗಳು ಮಕರ ರಾಶಿಯವರಿಗೆ ಭಾಗ್ಯೋದಯ ಕಾಲ, ಅದೃಷ್ಟದ ಕಾಲ. ಅದೃಷ್ಟ ನಿಮಗೆ ಖಂಡಿತವಾಗಿ ಕೈ ಹಿಡಿಯಲಿದೆ. ಏನೇನೋ ನೀವು ಸಮಸ್ಯೆಗಳನ್ನು ಅನ್ಕೊಂಡಿದ್ರಿ, ಅದೃಷ್ಟವಶಾತ್ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರವಾಗಿ ನಿಮಗೆ ಖಂಡಿತವಾಗಿ ಭಾಗ್ಯೋದಯ ಕೈ ಹಿಡಿಯಲಿದೆ. ಅದೃಷ್ಟ ನಿಮ್ಮ ಕೈ ಹಿಡಿಯಲಿದೆ. ಅದೃಷ್ಟದಿಂದ ಏನೇನು ಒಳ್ಳೆಯದಾಗಲಿದೆ ಅನ್ನುವಂಥದ್ದು ಖಂಡಿತವಾಗಿ ಕಾದು ನೋಡೋಣ. ಒಳ್ಳೆಯದೇ ಆಗಲಿ. ಎರಡನೆಯ ಶುಭ ವಿಚಾರ ಮಕರ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವು ಪ್ರಯತ್ನಿಸಿದರೆ, ಎಳೆದಾಡದೆ ಬೇಗ ಬೇಗ ಮುಗಿಸಿದ್ರೆ ಮೊದಲ 2 ವಾರಗಳಲ್ಲೇ ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳೆಲ್ಲ ಮುಕ್ತಾಯ ಆಗ್ಬಿಡುತ್ತೆ. ಪಟ್ಟಂತೆ ಯಾರಿಗೇನು ಅನ್ನೋದು, ಅಂದರೆ ಅದು ಪೇಪರ್ಗಾಗಿ ಎಲ್ಲರಿಗೂ ವಿಭಜನೆ ಪತ್ರ ಎಲ್ಲ ಮಾಡಿ ತುಂಬ ಲೇಟ್ ಆಗ್ಬೋದು. ಬಟ್ ಒನ್ಸ್ ಫಾರ್ ಆಲ್ ನನಗೆ ಇದು ಬೇಕು, ನಮ್ಗೆ ಇದನ್ನು ಇದಿಷ್ಟು ಬಿಟ್ಕೊಡ್ತೀನಿ, ಆಯಿತು ಓಕೆ ಅಂತೇಳಿ ಸೆಟ್ಲ್ ಮಾಡ್ಕೊಬಿಟ್ರೆ ಮೊದಲ 2 ವಾರಗಳಲ್ಲಿ ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳು ತುಂಬ ಸೆಟ್ಲ್ ಆಗಿಬಿಡುತ್ತೆ. 3ನೇ ವಾರಕ್ಕೆ ಹೋದರೆ ಸೆಟ್ಲ್ ಆಗಲ್ಲ, ಮತ್ತು ಜಾಸ್ತಿ ಆಗ್ಬಿಡುತ್ತೆ ಸಮಸ್ಯೆ. ಮೊದಲ 2 ವಾರಗಳಲ್ಲೇ ಸೆಟ್ಲ್ ಮಾಡ್ಕೊಂಬಿಡಿ. ಅತಿಯಾಸ ಬಿದ್ದು ಇನ್ನೊಂದು ಸ್ವಲ್ಪ ಕೇಳೋಣ, ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತಂದ್ರೆ ಮತ್ತೆ ಎಡವಟ್ಟಾಗ್ಬಿಡುತ್ತೆ. ಮೊದಲ 2 ವಾರಗಳಲ್ಲಿ ನೀಟಾಗಿ ವ್ಯವಹಾರ ಮುಗಿಸ್ಕೊಂಬಿಡ್ರಿ, ಎಲ್ಲರೂ ಸರಿ ಹೋಗ್ಬಿಡುತ್ತೆ. ಒಳ್ಳೆಯದಾಗಲಿ. ಮೂರನೆಯ ಶುಭ ವಿಚಾರ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಕುಜಗ್ರಹ ಷಷ್ಠದಲ್ಲಿರ್ತಾನೆ. ಪಾಪಗ್ರಹಗಳು ಷಷ್ಠದಲ್ಲಿ ಶುಭ ಫಲಗಳನ್ನು ಕೊಡಬೇಕು. ಕುಜ ನಿಮಗೆ ಲಾಭಾಧಿಪತಿ, ಕುಜ ಭೂಮಿಕಾರಕ. ಸೊ ನೀವು ಮಕರ ರಾಶಿಯವರಾಗಿದ್ದು ನಿಮ್ಗೆ ಯಾವುದೇ ಭೂಮಿ ವ್ಯವಹಾರ ಮಾಡಬೇಕು, ಯಾವುದೋ ಸೈಟ್ ಸೇಲ್ ಮಾಡಬೇಕು, ಜಮೀನು ಸೇಲ್ ಮಾಡಬೇಕು, ಸೈಟ್ ಖರೀದಿ ಮಾಡಬೇಕು, ಜಮೀನು ಖರೀದಿ ಮಾಡಬೇಕು, ಅಥವಾ ಯಾವುದೇ ಭೂಮಿ ವ್ಯವಹಾರಗಳು ಮಾಡಬೇಕು ಅಂತಂದರೂ ಸಹ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬ ಅನುಕೂಲವಾಗಲಿದೆ. ನೆನ್ಪಿಟ್ಕೊಳ್ಳಿ, ಇದು ತುಂಬ ಅನುಕೂಲವಾಗಲಿದೆ ನಿಮಗೆ. ಹೋಯ್ತಲ್ವಾ? ಏನಂತಂದರೆ ಭಾಳ ಸಿಂಪಲ್ಲು, ಸೆಪ್ಟೆಂಬರ್ ತಿಂಗಳಲ್ಲೇ ಪ್ರಯತ್ನ ಮಾಡಬೇಕು. ಭೂಮಿ ವ್ಯವಹಾರಗಳು ಬೇಗ ಮುಗಿದೋಗ್ಬಿಡುತ್ತೆ. ಅಷ್ಟೇ ಅಲ್ಲ, ನೀವು ಮಕರ ರಾಶಿಯ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ ತುಂಬ ಅನುಕೂಲ ಆಗಿದೆ. ಮಕರ ರಾಶಿಯ ರೈತ ಆಗಿದ್ದರೆ ನೀವು ತುಂಬ ಅನುಕೂಲವಾಗಲಿದೆ. ಮಕರ ರಾಶಿಯ ನೀವು ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಸೇಲ್ಸ್ ಸರ್ವಿಸ್ ಇದ್ರೂ ತುಂಬ ಅನುಕೂಲವಾಗಲಿದೆ. ನೀವು ಮಕರ ರಾಶಿಯ ಹೋಟೆಲ್ ಬಿಸ್ನೆಸ್ ಮಾಡೋದಿದ್ರು ತುಂಬ ಅನುಕೂಲವಾಗಲಿದೆ. ದವಸ ಧಾನ್ಯ ಇತ್ಯಾದಿ ಜನರಲ್ ಸ್ಟೋರ್ಸ್ ಇಟ್ಕೊಂಡವ್ರಿಗೂ ಮಕರ ರಾಶಿಯವರಾಗಿದ್ದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಒಳ್ಳೆಯ ಲಾಭವಾಗಲಿದೆ. ಖಂಡಿತವಾಗಿ ಒಳ್ಳೆಯದಾಗಲಿ. 4ನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಶುಕ್ರ ಬಲ. ಶುಕ್ರ ಕರ್ಮಸ್ಥಾನದಲ್ಲಿ, 10ನೇ ಮನೆಯಲ್ಲಿ ಶುಕ್ರ ಕೂತ್ಕೊಂಡಿರ್ತಾನೆ. ಸೊ ನಿರುದ್ಯೋಗಿ ನೀವು ಮಕರ ರಾಶಿಯವರಾಗಿದ್ದರೆ ಖಂಡಿತವಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಜಾಬ್ ಸಿಗಲಿದೆ. ಅದು ಕೂಡ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಜಾಬ್, ಫ್ಯಾಷನ್ ಡಿಸೈನಿಂಗ್ ಸೆಕ್ಟರ್ನಲ್ಲಿ ಜಾಬ್, ಬಟ್ಟೆ ಅಂಗಡಿಗಳಲ್ಲಿ ಜಾಬ್, ಅಂದರೆ ಯಾವುದೇ ಬಟ್ಟೆ ಇದೆ ಅದರಲ್ಲಿ ಜಾಬ್, ಅಥವಾ ಈ ಕಾಸ್ಮೆಟಿಕ್ಸ್ ಆ ಒಂದು ಫೀಲ್ಡಲ್ಲಿ ಜಾಬ್, ಅಥವಾ ಫಿನಾನ್ಷಿಯಲ್ ಫೀಲ್ಡ್ ಯಾವುದೇ ಇದ್ರೂ ಜಾಬ್, ಆಮೇಲೆ ಫಿಲ್ಮ್ ಫೀಲ್ಡು ಇತ್ಯಾದಿ, ಸಂಗೀತ ಇನ್ಸ್ಟ್ರೂಮೆಂಟ್ಸ್ ಯಾವುದೇ ಇದ್ರೂ ಜಾಬ್. ಸೊ ಈ ಥರ ಯಾವುದೇ ವೃತ್ತಿಯಲ್ಲಿ ನೀವು ಮಕರ ರಾಶಿಯವರು ಇಂಟ್ರೆಸ್ಟೆಡ್ ಆಗಿದ್ದು ಜಾಬ್ ಹುಡುಕ್ತಾ ಇದ್ರೆ ಅಂದರೆ ಖಂಡಿತವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಜಾಬ್ ಸಿಗುತ್ತೆ. ಅಷ್ಟೇ ಅಲ್ಲ, ನೀವು ಸೆಪ್ಟೆಂಬರ್ ತಿಂಗಳಲ್ಲಿ ಜಾಬ್ ವಿಚಾರದಲ್ಲಿ ಸ್ವಲ್ಪ ಸ್ಯಾಲ್ರಿ ಹೈಕ್ ಬೇಕು ಅಂದರೆ ಖಂಡಿತವಾಗಿ ಸಿಗುತ್ತೆ. ನೀವು ಯೋಚನೆ ಮಾಡೋಕ್ಕಷ್ಟೇ ಇಲ್ಲ, ನೀವು ಪ್ರಯತ್ನ ಮಾಡಬೇಕಷ್ಟೇ. ನಂಗೆ ಜಾಬ್ ಸ್ಯಾಲ್ರಿ ಹೈಕ್ ಮಾಡಿರಿ ಅಂತ ಕೇಳಬೇಕಷ್ಟೇ, ಖಂಡಿತವಾಗಿ ಒಳ್ಳೆಯದಾಗತ್ತೆ. ಇನ್ನು 5ನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವು ಯಾವ್ಯಾವ ಕೆಲಸಗಳನ್ನು ಮಾಡಲಿಕ್ಕಾಗದೆ, ದುಡ್ಡಿಲ್ಲ ಅನ್ನುವ ಕಾರಣಕ್ಕೆ ಮಾಡಲಿಕ್ಕಾಗದೆ ನಿಲ್ಲಿಸ್ಬಿಟ್ಟಿದ್ರೋ, ಅದೊಂದು ಕೆಲಸ ಕೈ ಹಾಕಬೇಕಾಗಿತ್ತು ಸರ್, ಸ್ಟಾರ್ಟ್ ಮಾಡಬೇಕಾಗಿತ್ತು, ದುಡ್ಡಿಲ್ಲ ಅಂತ ಸುಮ್ಮನೆ ಸರ್, ಇದೊಂದು ಕೆಲಸ ಮಾಡ್ತಾಯಿದೆ ಸರ್, ದುಡ್ಡಿಲ್ಲ ಅರ್ಧಕ್ಕೆ ನಿಂತೋಯ್ತು ಸರ್, ಈ ಥರ ನೀವು ಯಾವ ಕೆಲಸ ದುಡ್ಡಿಲ್ಲ ಅಂತ ನಿಂತೋಗಿದೆ ಅಥವಾ ಸ್ಟಾರ್ಟೇ ಮಾಡಿಲ್ಲ, ಆ ಎಲ್ಲ ಕೆಲಸಗಳು ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ. ಶುಕ್ರ ಬಲದಿಂದಾಗಿ ಈ ಕಡೆ ಗುರುಬಲ,
ಈ ಕಡೆ ಶುಕ್ರ ಬಲ, ಆ ಕಡೆ ಕುಜ ಬಲ, ಈ ಕಡೆ ಬುಧ ಬಲ. ಸೊ ಅದ್ಭುತವಾಗಿ 4 ಗ್ರಹಗಳ ಬಲ ಖಂಡಿತವಾಗಿ ಆಗುತ್ತೆ ಗೊತ್ತಲ್ವಾ. ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಾಗುತ್ತೆ. ಮಕ್ಕಳ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಮಕ್ಕಳಿಗೇನೋ ಮಾಡಿಕೊಡ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ರೆ ಅದು ಕೂಡ ತುಂಬ ಅನುಕೂಲ ಆಗುತ್ತೆ. ಆದರೆ ಹೀಗಿರುವಾಗ ಸಮಸ್ಯೆಗಳೇ ಆಗಲ್ವಾ ಅಂದರೆ ಖಂಡಿತವಾಗಿ ಇದೆ, ಎಚ್ಚರಿಕೆಗಳು ಸಹ ಇದೆ. ಅದನ್ನು ಇನ್ನೊಂದು ವಿಡಿಯೋ ಖಂಡಿತವಾಗಿ ಮಕರ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸವಶದಲ್ಲಿ ಎಚ್ಚರಿಕೆಗಳ ವಿಡಿಯೋದಲ್ಲಿ ಖಂಡಿತವಾಗಿ ಅದನ್ನು ತಿಳಿಸ್ತೇನೆ. ಅಷ್ಟೇ ಅಲ್ಲ, ಮಹಾಚಂದ್ರಗ್ರಹಣ ಇದೆ, ಅದು ಆಚರಣೆಯೂ ಇಲ್ಲ, ಗೋಚಾರನೂ ಇಲ್ಲ, ಆದರೆ ಪ್ರಭಾವ ಇರುತ್ತಲ್ವಾ. ಸೊ ಅದ್ರ ಬಗ್ಗೆನೂ ಒಂದಿಷ್ಟು ವಿಡಿಯೋಗಳು ಖಂಡಿತವಾಗಿ ಹೇಳ್ತೇನೆ. ಬಟ್ ವಿಶೇಷ ಪರಿಹಾರ ನಿಮಗೋಸ್ಕರ ನಾವು ವಿಶೇಷ ಪರಿಹಾರವನ್ನು ಮಾಡಿ ಅದ್ಭುತವಾದ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಅದ್ರ ಬಗ್ಗೆ ನಾನು ತಿಳಿಸ್ತೇನೆ. ಈಗ ಆಗಸ್ಟ್ 28ನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ದಿವಸವೇ ನಮ್ಮ ಯಾಗಶಾಲೆಯಲ್ಲಿ ನಾವು ಬಹಳ ವಿಶೇಷವಾದ ಪರಿಹಾರ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಕಾರಣ ಅವತ್ತು ಚಂದ್ರಗ್ರಹಣ ಸಹ ಇದೆ. ಅಂದರೆ ಇಲ್ಲಿ ಗೋಚಾರವೂ ಇಲ್ಲ, ಆಚರಣೆಯೂ ಇಲ್ಲ, ಪ್ರಭಾವ ಇರುತ್ತೆ. ಆದ ಕಾರಣ ಖಂಡಿತವಾಗಿ ಆ ಒಂದು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಚಂದ್ರಗ್ರಹಣದ ಬಗ್ಗೆ ನಾವು ಅವತ್ತು ಸಹಸ್ರ ಚಂದ್ರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸಹಸ್ರ ಚಂದ್ರ ಶಾಂತಿ ಹೋಮವನ್ನು ಮಾಡಿ, ಯಾಕೆಂದರೆ ಅವತ್ತು ಹಗಲಿನಲ್ಲೇ ಚಂದ್ರಗ್ರಹಣ, ನಾವು ಹೋಮ ಮಾಡಬೇಕಾದ್ರೆ ಚಂದ್ರಗ್ರಹಣ ನಡೀತಾ ಇರುತ್ತೆ, ಇಲ್ಲಿ ಕಾಣೋದಿಲ್ಲ ಅನ್ನೋದೊಂದು ಬಿಟ್ಟರೆ. ಜೊತೆಗೆ ಅವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದಾಗಿ ನಾವು ವರಮಹಾಲಕ್ಷ್ಮಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸೊ ಚಂದ್ರಗ್ರಹಣ ಶಾಂತಿ ಹೋಮ ಅಂದರೆ ಸಹಸ್ರ ಚಂದ್ರ ಶಾಂತಿ ಹೋಮ, ವರಮಹಾಲಕ್ಷ್ಮಿ ಹವನ, ಸಂತಾನ ಗೋಪಾಲಕೃಷ್ಣ ಹವನ, ಆಶ್ಲೇಷಾವಲಿ ಪೂಜೆ, ಸರ್ಪಶಾಂತಿ ಹೋಮ, ಇನ್ನೂ ವಿಶೇಷವಾದಂಥ ಹೋಮಗಳಿದೆ. ಮುಂದಿನ ತಿಳಿಸ್ಕೊಡ್ತೀನಿ. ಈ ವಿಶೇಷವಾಗಿರತಕ್ಕಂಥ ಸಪ್ತಚಕ್ರ ಬ್ರೇಸ್ಲೆಟ್, ಒರಿಜಿನಲ್ ಸಪ್ತಚಕ್ರ ಬ್ರೇಸ್ಲೆಟ್ ಅನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರು ಕೊಡ್ತಾ ಇದ್ದೇವೆ. ಅದರಲ್ಲಿ ಸಹಸ್ರ ಚಂದ್ರಶಾಂತಿ ಹೋಮವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಶ್ವೇತಾರ್ಕರತ್ನ ಇದರೊಳಗಡೆ ಇದೆ, ಅದು ನಿಮಗೆ ಎನರ್ಜೈಸ್ ಮಾಡಿಕೊಡ್ತೇವೆ. ಅದರ ಜೊತೆಗೆ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರಕ್ಕೆ 7 ವಿಧದ ವಿಶೇಷವಾಗಿರ್ತಕ್ಕಂಥ ಉಪರತ್ನಗಳಿದೆ. 8ನೇದಾಗಿರ್ತಕ್ಕಂಥ ಬೇರೆ ಉಪರತ್ನವೂ ಸಹ ಇದೆ. ಇದರಲ್ಲಿ ನಿಮ್ಮ ಶನಿಪೀಡೆ ಪರಿಹಾರಗಳಿಂದ ಹಿಡಿದು ನಿಮ್ಮ ಭೂಮಿ ವ್ಯವಹಾರಗಳಿಗೆ ಅನುಕೂಲವಾಗುವಂತೆ, ಆರ್ಥಿಕ ವ್ಯವಹಾರಗಳಿಗೆ ಅನುಕೂಲವಾಗುವಂತೆ, ವಿದ್ಯಾರ್ಥಿಗಳಿಗೆ ವಿದ್ಯೆ ವಿಚಾರದ ಅನುಕೂಲವಾಗುವಂತೆ, ಆರೋಗ್ಯದ ವಿಚಾರದ ಅನುಕೂಲವಾಗುವಂತೆ, ವಿವಾಹ ದಾಂಪತ್ಯ ವಿಚಾರಗಳಿಗೆ ಅನುಕೂಲವಾಗುವಂತೆ, ನಿಮ್ಮ ಎಲ್ಲ ಸಮಸ್ಯೆಗಳು ವಿಶೇಷವಾಗಿ ಮಾನಸಿಕವಾಗಿರತಕ್ಕಂಥ ಕ್ಷೋಭೆ ಪರಿಹಾರವಾಗಬೇಕು, ನೆಮ್ಮದಿಯಾಗಿ ಖುಷಿಯಾಗಿ ನೀವು ಇರಬೇಕು ಅನ್ನುವಂತಹ ಕಾರಣಕ್ಕೆ ಆರೋಗ್ಯ ಬಾಧೆಗಳು ಪರಿಹಾರವಾಗುವ ರೀತಿಯಲ್ಲಿ ಸಪ್ತಚಕ್ರ ಬ್ರೇಸ್ಲೆಟ್ ಅನ್ನು ಡಿಸೈನ್ ಮಾಡಿ ವಿಶೇಷವಾದ ಚಂದ್ರಗ್ರಹಣದ ದಿವಸ ಸಹಸ್ರ ಚಂದ್ರ ಶಾಂತಿ ಹೋಮ, ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಆದ್ದರಿಂದ ವರಮಹಾಲಕ್ಷ್ಮಿ ಹೋಮದಲ್ಲಿ ಇದು ಎನರ್ಜೈಸ್ ಮಾಡಿಕೊಡ್ತಾ ಇದೆ. ಪ್ರತಿಯೊಬ್ಬ ದಂಪತಿಗಳು, ಗಂಡ ಹೆಂಡತಿ ಇಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ, ಹೆಸರು ವಿಳಾಸ ಬಹಳ ಇಂಪಾರ್ಟೆಂಟು. ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ. ವರಮಹಾಲಕ್ಷ್ಮಿ ಹಬ್ಬದ ಸಂಪೂರ್ಣ ಫಲ ಗ್ರಹಣ ಶಾಂತಿಯೊಂದಿಗೆ ನಿಮಗೆ ಖಂಡಿತವಾಗಿ ಸಿಗಲಿ. ಲಕ್ಷ್ಮೀ ಸಾನ್ನಿಧ್ಯವಾಗಲಿ. ಅವತ್ತು ಲೈವಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನ ಪ್ರಸಾದ ಸಹಿತ ಈ ವಿಶೇಷವಾಗಿರ್ತಕ್ಕಂಥ ಸಪ್ತಚಕ್ರ ಬ್ರಾಸ್ಲೆಟ್ ಅನ್ನ ಈ ಎಲ್ಲ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ನಾನು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇನೆ. ಸೊ ದಯವಿಟ್ಟು, ಯಾಕೆಂದರೆ ಶುಕ್ರವಾರ ಆಗುತ್ತೆ, ಸೊ ಶನಿವಾರ ಭಾನುವಾರ ಬಿಟ್ಟು ಸೋಮವಾರ ದಿವಸ ನಾವು ಇಲ್ಲಿಂದ ಸ್ಪೀಡ್ ಬೋರ್ಡಲ್ಲಿ ಕಳಿಸ್ಕೊಟ್ಬಿಡ್ತೇವೆ, ಸ್ಪೀಡ್ ಪೋಸ್ಟಲ್ಲಿ, ಗೊತ್ತಾಯ್ತಲ್ವಾ. ಸೊ ದಯವಿಟ್ಟು ಸ್ಕ್ರೀನ್ ಕಾಣೋ ನಂಬರ್ಗೆ ಬೇಗ ನಿಮ್ಮಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಇಲ್ಲ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕಂದ್ರೆ ನೇರ ಬಂದು ನನ್ನ ಭೇಟಿ ಮಾಡಬಹುದು. ಇಲ್ಲ ಫೋನ್ ಕನ್ಸಲ್ಟೇಷನ್ ಕೂಡ ಖಂಡಿತವಾಗಿ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಬಹುದು. ಅದಕ್ಕೆ 911 ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಕನ್ಸಲ್ಟೇಷನ್ ಸಹ ಖಂಡಿತವಾಗಿ ಕೊಡ್ತಾರೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಅಷ್ಟೇ ಅಲ್ಲ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನೋಡ್ತಿದ್ರೆ ನಮ್ಮ ಚಾನಲ್ನ, ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳೋಕೆ ದಯವಿಟ್ಟು ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ನ ಓದಿ ಸಾಧ್ಯವಾದರೆ ರಿಪ್ಲೈ ಸಹ ಮಾಡ್ತೇನೆ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಭೇಟಿ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.